ಹೇಳ್ತಾನ. ಒಬ್ರು ಯಾರೋ ಕೇಳಿದ್ರೆ, ಇನ್ನು ಯೂಟ್ಯೂಬ್ ನಲ್ಲಿ ಬರೇ ಹಿಂದೂ ಹುಡುಗಿಯರೇ ಇದಾರಲ್ಲ, ಯಾಕೆ ಮುಸ್ಲಿಂ ಹುಡುಗಿ ಇಲ್ಲ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಹಿಂದೂ ಹುಡುಗಿಯರು ದುಡ್ಡು ಕೊಟ್ರೆ ಬಂದ್ಬಿಡ್ತಾರೆ, ಮುಸ್ಲಿಂ ಹುಡುಗಿಯರು ಹಾಗೆ ಬರುವುದಿಲ್ಲ ಅಂತ ಹೇಳ್ತಾನ. ಬಡ್ಡಿ ಮಗನೇ, ನೀನು ಸೊಕ್ಕ ಅಡಗಿಸ್ತೀವಿ. ಹಿಂದೂ ಹುಡುಗಿಯರು ಆ ರೀತಿ ದುಡ್ಡು ಕೊಟ್ರೆ ಬರ್ತಾರೆ ಅಂತನ್ನುವಂತಹದ್ದು ಸೊಕ್ಕಿನಿಂದ ಮಾತಾಡ್ತೀಯಲ್ಲ, ಇನ್ನು ಹೇಗೆ ಯೂಟ್ಯೂಬ್ ನಡೆಸ್ತೀವಿ ನೋಡೋಣ. ನಿನ್ನ ಯೂಟ್ಯೂಬ್ ನೋಡಿದವ್ರು ಯಾರು ಅಂತಂದ್ರೆ ಹಿಂದೂಗಳೇ ನೋಡ್ತಾರ, ಅವ್ರು ಹಿಂದೂಗಳೇ ಶೇರ್ ಮಾಡ್ತಾ ಇರೋರು ಹಿಂದೂಗಳೇ, ಅದನ್ನ ಬೇರೆ ಬೇರೆ ರೀತಿಯ ಪ್ರಚಾರ ಮಾಡ್ತಾ ಇರುವಂತವ್ರು ಹಿಂದೂಗಳೇ. ನಾನು ಎಲ್ಲಾ ಹಿಂದೂಗಳು ಯಾರ್ಯಾರು ನೋಡ್ತಾ ಇದ್ದಾರೆ, ನಿಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ, ನಿಮ್ಮ ಮನೆಯಲ್ಲಿ ಇರುವಂತ ಹೆಣ್ಣು ಮಕ್ಕಳಿಗೆ ಹೇಳಿದಾನ ಅವನು, ದುಡ್ಡು ಕೊಟ್ರೆ ಬರ್ತಾರೆ ಅಂತ ಅನ್ನುವಂತ ಸೊಕ್ಕಿನ ಮಾತು ಹೇಳಿದಂತ ಅವನಿಗೆ ಯೂಟ್ಯೂಬ್ ಅನ್ನ ನೋಡೋದನ್ನ ನಿಲ್ಲಿಸ್ಬೇಕು, ಶೇರ್ ಮಾಡೋದನ್ನ ನಿಲ್ಲಿಸ್ಬೇಕು, ಟೋಟಲ್ ಬಹಿಷ್ಕಾರ, ಬ್ಯಾನ್